ಬೆಂಗಳೂರು ಬೆಂಗಳೂರಿನಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ದರೋಡೆ ನಡೆದಿದೆ. ಎಟಿಎಂ ವಾಹನವನ್ನ ಹೈಜಾಕ್ ಮಾಡಿದ ದರೋಡೆಕೋರರು ಬರೋಬ್ಬರಿ 7 ಕೋಟಿ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಡಿವಿಆರ್ ಸಿಕ್ಕರೆ ತಗ್ಲಾಕೊಳ್ತೀವಿ ಅಂತ ಅದನ್ನೂ ತಗೊಂಡು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನವೇ ಬೃಹತ್ ರಾಬರಿ ಆಗಿರುವಂತದ್ದು. 7 ಕೋಟಿ ಅಂದಾಜು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಕಾನೂನು ಸುವ್ಯವಸ್ಥೆ ಅಧಪತನಕ್ಕೆ ಇಳಿದಿದೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತು. ಇದು ಕರ್ನಾಟಕ ಹಿಂದೆಂದೂ ಕಾಣದ ಕರ್ನಾಟಕ ಪೊಲೀಸರಿಗೆ ಸವಾಲಾಗಿರುವ ದರೋಡೆ. ಒಂದು ಬ್ಯಾಂಕ್ನಿಂದ ಮತ್ತೊಂದು ಬ್ಯಾಂಕ್ಗೆ ಸಾಗಿಸುತ್ತಿದ್ದ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನ ಹಾಡ ಹಗಲೇ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲೇ ಪಕ್ಕಾ ಅಂದ್ರೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆ ಮಾಡಲಾಗಿದೆ. ಮಹಾದರೋಡೆ ಸಮಯ ಮಧ್ಯಾಹ್ನ 12:21. ಸ್ಥಳ ಜೆಪಿ ನಗರ ಟು ಗೋವಿಂದರಾಜಪುರ. ಜೆಪಿ ನಗರದ HDFC ಬ್ಯಾಂಕ್ನಿಂದ ಗೋವಿಂದರಾಜಪುರಂ ಬ್ರಾಂಚ್ಗೆ 7 ಕೋಟಿ 11 ಲಕ್ಷ ಶಿಫ್ಟ್ ಮಾಡಲಾಗ್ತಿತ್ತು. ಹಣ ತುಂಬಿಸಿಕೊಂಡ CMS ವಾಹನ ಜಯನಗರದ ಅಶೋಕ ಪಿಲ್ಲರ್ ಮೂಲಕವಾಗಿ ಹಾದು ಡೈರಿ ಸರ್ಕಲ್ ಮಾರ್ಗವಾಗಿ ಗೋವಿಂದರಾಜಪುರಂ ಕಡೆಗೆ ಹೊರಟಿತ್ತು. ಮಹಾದರೋಡೆ ಸಮಯ ಮಧ್ಯಾಹ್ನ 12:29. ಸ್ಥಳ ಲಾಲ್ಬಾಗ್. ಹಣ ಸಾಗಿಸುವ CMS ಕಂಪನಿಯ ವಾಹನ ಲಾಲ್ಬಾಗ್ ಪಕ್ಕದ ರಸ್ತೆಯ ಮೂಲಕ ನಿಧಾನವಾಗಿ ಮುಂದಕ್ಕೆ ಹೋಗ್ತಿತ್ತು. ಇದೇ ಹಣ ಸಾಗಿಸುವ ವಾಹನವನ್ನ ದರೋಡೆಕೋರರಿದ್ದ ಕಾರು ಫಾಲೋ ಮಾಡ್ತಾ ಇತ್ತು. ಲಾಲ್ಬಾಗ್ ರಸ್ತೆಯಲ್ಲಿರುವ ಮನೆಯೊಂದರ CC ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿತ್ತು. ಮಹಾದರೋಡೆ ಸಮಯ ಮಧ್ಯಾಹ್ನ 12:35. ಸ್ಥಳ ಅಶೋಕ ಪಿಲ್ಲರ್. ಅಶೋಕ ಪಿಲ್ಲರ್ ಬಳಿ ಬ್ಯಾಂಕ್ಗೆ ಹಣ ಶಿಫ್ಟ್ ಮಾಡುವಾಗ 7-8 ಮಂದಿ ದರೋಡೆಕೋರರು RBI ಅಧಿಕಾರಿಗಳ ಸೋಗಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್ ಹಾಕಿಕೊಂಡಿದ್ದ ಇನೋವಾ ಕಾರಿನಲ್ಲಿ ಬಂದಿದ್ದಾರೆ. ಹಣದ ದಾಖಲೆ ಚೆಕ್ ಮಾಡಬೇಕೆಂಬ ನೆಪದಲ್ಲಿ ಹಣ ಇದ್ದ ವಾಹನದಲ್ಲಿದ್ದವರನ್ನ ಇನೋವಾ ಕಾರಿಗೆ ಹತ್ತಿಸಿಕೊಂಡಿದ್ದಾರೆ. ಬಳಿಕ ಡ್ರೈವರ್ಗೆ ಗನ್ ಪಾಯಿಂಟ್ ಇಟ್ಟು ಡೈರಿ ಸರ್ಕಲ್ ಕಡೆ ವಾಹನವನ್ನ ಮೂವ್ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಣ ಹಾಕುವಂತಹ ವೇಳೆಯಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಮತ್ತು ಗನ್ ಮ್ಯಾನ್ ಏನಿರ್ತಾರೆ ಆತನನ್ನ ಅಲ್ಲೇ ಇಳಿಸ್ತಾರೆ. ಅಲ್ಲೇ ಇಳಿಸಿದ್ದಾದಂತಹ ಬಳಿಕ ಉಳಿದಂತಹ ಸಿಬ್ಬಂದಿಯವರನ್ನ ಆ ಒಂದು ಇನೋವಾ ಕಾರ್ಗೆ ಹತ್ತಿಸ್ಕೊಂಡ್ಬಿಟ್ಟು ನಿಮ್ಮನ್ನ ಇಂಟ್ರಾಗೇಷನ್ ಮಾಡ್ಬೇಕು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಆ ಒಂದು ಗನ್ ಮ್ಯಾನ್ ಬಳಸಿದಂತಹ ಗನ್ ಏನಿತ್ತು ಆ ಒಂದು ಗನ್ ಕೂಡ ಅಷ್ಟೇ ಇದೇ ಒಂದು ವೆಹಿಕಲ್ ನಲ್ಲೇ ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಗನ್ ಮ್ಯಾನ್ ಅನ್ನು ಕೂಡ ಅಷ್ಟೇ ನೀನು ಯಾವುದೇ ಕಾರಣಕ್ಕೂ ಬರಂಗಿಲ್ಲ, ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಮಹಾದರೋಡೆ ಸಮಯ ಮಧ್ಯಾಹ್ನ 12:45. ಸ್ಥಳ ಡೈರಿ ಸರ್ಕಲ್ ಫ್ಲೈಓವರ್. ಹಣ ಸಾಗಿಸುತ್ತಿದ್ದ ಕಾರು ಡೈರಿ ಸರ್ಕಲ್ನ ಫ್ಲೈಓವರ್ನ ಮಧ್ಯಭಾಗಕ್ಕೆ ಬರುತ್ತಿದ್ದಂತೆ CMSನ ಕ್ಯಾಶ್ ಸಾಗಿಸುವ ವಾಹನವನ್ನ ಅಲ್ಲೇ ನಿಲ್ಲಿಸ್ತಾರೆ. ಕ್ಷಣಾರ್ಧದಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಮಾಡಿ ಅದನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ದರೋಡೆಕೋರರು ಪರಾರಿಯಾಗಿದ್ದಾರೆ. ಹಣ ಸಾಗಿಸುತ್ತಿದ್ದ ವಾಹನ ಮತ್ತು ಸಿಬ್ಬಂದಿಯನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮಹಾದರೋಡೆ ಸಮಯ ಮಧ್ಯಾಹ್ನ 1 ಗಂಟೆ. HDFCಯ ಬ್ರಾಂಚ್ ಮ್ಯಾನೇಜರ್ಗೆ ಫೋನ್ ಬಂದಿದೆ. ಕ್ಯಾಶ್ ಬರುತ್ತೆ ಎಂದು ಕಾಯುತ್ತಿದ್ದ ಮ್ಯಾನೇಜರ್ ಯಾಕೆ ಲೇಟ್ ಆಗಿದೆ ಎಂದು ಪ್ರಶ್ನಿಸುತ್ತಲೇ ಡ್ರೈವರ್ ನಡೆದ ಘಟನೆಯನ್ನ ವಿವರಿಸಿದ್ದಾನೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಖಾಕಿ ಪಡೆ ಸ್ಥಳಕ್ಕೆ ದೌಡಾಯಿಸಿದೆ. ಪೊಲೀಸರು ಬರೋ ಹೊತ್ತಿಗೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಇದ್ದಿದ್ದು ದರೋಡೆಗೆ ಒಳಗಾದ ವಾಹನ ಮತ್ತು ಅದರಲ್ಲಿದ್ದ ಸಿಬ್ಬಂದಿ. ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಇವರ ಕಣ್ಣೆದುರೇ ದರೋಡೆಕೋರರ ಕೈ ಸೇರಿತ್ತು. ಹೀಗಾಗಿ ದರೋಡೆಗೊಳಗಾದವರಿಂದ ಮಾಹಿತಿ ಸಂಗ್ರಹಿಸಿದ ಪೊಲೀಸ್ ಅಧಿಕಾರಿಗಳು ದರೋಡೆ ನಡೆಸಿದವರ ಚಲನವಲನದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದೆಡೆ FSL ಟೀಮ್ ವಾಹನದಲ್ಲಿದ್ದ ಬೆರಳಚ್ಚು ಸೇರಿದಂತೆ ಪ್ರತಿಯೊಂದು ಸಾಕ್ಷ್ಯ ಸಂಗ್ರಹಿಸುವ ಪ್ರಯತ್ನ ನಡೆಸಿದ್ದಾರೆ. ಹಣ ಲೂಟಿಗೆ ಖತರ್ನಾಕ್ ಪ್ಲಾನ್ ಮಾಡಿದ್ದ ದರೋಡೆಕೋರರು ಮೊದಲಿಗೆ ಝೆನ್ ಕಾರಿನಲ್ಲಿ ATM ವ್ಯಾನ್ ಅಡ್ಡಗಟ್ಟಿದ್ದಾರೆ. ಬಳಿಕ ಝೆನ್ ಕಾರಿಂದ ಸಿಮೆಂಟ್ ಬಣ್ಣದ ಇನೋವಾಗೆ ದರೋಡೆಕೋರರು ಶಿಫ್ಟ್ ಆಗಿದ್ದಾರೆ. ಎರಡೂ ಕಾರುಗಳಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿರುವುದು ಪತ್ತೆಯಾಗಿದೆ. ಅಲ್ಲದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೋರ್ಡ್ ಕೂಡ ಹಾಕಲಾಗಿತ್ತು.
KA03 NC 8052 ನಂಬರಿನ ಕಾರಲ್ಲಿ ಬಂದು 7.11 ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ. ಝೆನ್ ಕಾರಿನಲ್ಲೂ 3-4 ಮಂದಿ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ದರೋಡೆ ವೇಳೆ ಹಿಂದಿ ಭಾಷೆ ಮಾತನಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದ್ದು ಉತ್ತರ ಭಾರತದ ಗ್ಯಾಂಗ್ನಿಂದ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಹಣ ಸಾಗಿಸುತ್ತಿದ್ದ ಸಿಎಂಎಸ್ ಸಿಬ್ಬಂದಿ ಮೇಲೂ ಅನುಮಾನ. ಮೂವರನ್ನು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ದರೋಡೆ ನಡೆದಾಗ ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿ ಮೇಲೂ ಅನುಮಾನಗಳು ದಟ್ಟವಾಗಿವೆ. ಹೀಗಾಗಿ ಸದ್ಯ ಹಣ ತುಂಬಿದ್ದ ವಾಹನದಲ್ಲಿನ 4 ವಿಚಾರಣೆ ಮಾಡಲಾಗ್ತಿದೆ. ಇವರು ಇದೇ ಹಣ ಸಾಗಿಸುವ ಕಂಪನಿಯಲ್ಲಿ 7-8 ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದರು ಎಂಬುದೂ ಗೊತ್ತಾಗಿದೆ. ಒಂದು ಕಡೆ ತನಿಖೆ ಮಾಡುವಾಗಲೇ ಶಂಕಿತರ ಫೋಟೋಗಳು ಕೂಡ ಸಿಕ್ಕಿವೆ. ಶಂಕಿತ ದರೋಡೆಕೋರರ ಫೋಟೋ ರಿಲೀಸ್ ಮಾಡಿರುವ ಪೊಲೀಸರು ಇನೋವಾ ಹೋದ ಮಾರ್ಗಗಳಲ್ಲಿ ಹುಡುಕಾಡುತ್ತಿದ್ದಾರೆ. ಮಧ್ಯಾಹ್ನ 3:10 ಸಂದರ್ಭದಲ್ಲಿ ಭಟ್ರಹಳ್ಳಿ ಪಾಸ್ ಆಗಿರುವ ಇನೋವಾ ಕಾರು ತಮಿಳುನಾಡು ಕಡೆ ಹೋಗಿರುವ ಶಂಕೆ ಮೇರೆಗೆ ಅತ್ತಿಬೆಲೆ ಟೋಲ್ ಬಳಿಯೂ ನಾಕಾಬಂದಿ ಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.